ಏನು ಖಾಲಿ ಮಾಡೋದನ್ನ ಹಿಂದೆ ನಿಲ್ಬೇಡಿ, ಹಿಂದೆ ಹೋಗಿ ಕಾಲೇ ಪಾದಕ್ಕೆ ಒಂದು ಅದಕ್ಕೆ ಒಂದು ಇದಕ್ಕೆ ಹಾಕ್ಬಿಡಲ್ಲ, ಇದು ಹಾಕಿಲ್ಲ ಇಲ್ಲ ಆಮೇಲೆ 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 ಬಂದ್ಮೇಲೆ ಆರೈತಾ ಕಾಯಿ 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 ಕೊಡ್ಲ ಕಾಯಿ ಕೊಡ್ಲ ಕಾಯಿ ಕೊಡಿ ಅದನ್ನೇ ನಮ್ಮ ಭಾಷೆ ಕಡೆ ಗೊತ್ತಿಲ್ಲ.
ದಯವಿಟ್ಟು ನಾನು
ಗಣಪ
ಕುಶಾಲನಗರ ಪ್ರವಾಸೋದ್ಯಮ, ವಾಣಿಜ್ಯೋದ್ಯಮ, ಕೈಗಾರಿಕಾ, ಔದ್ಯೋಗಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಅಲ್ಲದೆ ಧಾರ್ಮಿಕವಾಗಿ ನಮಗೊಂದು ಐತಿಹ್ಯ ಇದೆ, ನಮ್ಮದೊಂದು ಅನನ್ಯತೆ ಇದೆ. ಸೊ ಶತಮಾನಗಳಿಂದ ಇಲ್ಲಿ ಜಾತ್ರೆ ಮಹೋತ್ಸವ ನಡೀತಾ ಇದೆ ಮತ್ತು ರಥೋತ್ಸವಕ್ಕೆ ತನ್ನದೇ ಆದಂಥದ್ದು ಹಿನ್ನೆಲೆ ಇದೆ, ಒಂದು ಪರಂಪರೆಯನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ಬಹುಶಃ ನಮ್ಮದೊಂದು ಹೆಗ್ಗಳಿಕೆ ಏನಂತ ಹೇಳಿದ್ರೆ, ನಾವು ಕರ್ಫ್ಯೂ ಅವಧಿಯಲ್ಲೂ ಕೂಡ ಊರಿನ ಮಂದಿ ರಥೋತ್ಸವಕ್ಕೆ ಭಂಗ ಬರದಾಗಿ ರಥೋತ್ಸವವನ್ನು ತೇರನ್ನು ಎಳೆದಿದ್ದೀವಿ. ಇವತ್ತು ಕೂಡ ಅತ್ಯಂತ ಶಾಂತಿಯಿಂದ ಮತ್ತು ಸಂಯಮದಿಂದ ಕೋವಿಡ್ ನಿಯಮಗಳನ್ನು ಅನುಸರಣೆ ಪಾಲನೆ ಮಾಡ್ತಾ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿ ರಥೋತ್ಸವವನ್ನು ಎಳೆದಿರೋಂಥದ್ದು ನಮಗೆಲ್ಲರೂ ಕೂಡ ಬಹಳ ಸಂತಸ, ಹರ್ಷ ಮತ್ತು ಪುಳಕವನ್ನು ಕೊಟ್ಟಿದೆ. ಸೊ ಈ ಪರಂಪರೆಗೆ ಧಕ್ಕೆ ಆಗದಿರೋ ಬಗ್ಗೆ ನಮಗೆ ನಿಜವಾಗಿ ಖುಷಿಯಾಗಿದೆ. ಸೊ ಈ ರೀತಿ ಪರಂಪರೆಗೆ ಕೋವಿಡ್ ನಿಯಮಕ್ಕೆ ಒಳಪಟ್ಟು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಅನುಸರಿಸಿದ್ದೇವೆ. ಇದೇ ದಿಸೆಯಲ್ಲಿ ಸಹಕಾರ ನೀಡಿದಂಥ ರೆವಿನ್ಯೂ ಇಲಾಖೆಗೆ, ಪೊಲೀಸ್ ಇಲಾಖೆಗೆ, ಜಿಲ್ಲಾಡಳಿತಕ್ಕೆ ಮತ್ತು ಎಲ್ಲರೂ ಕೂಡ ಸಮಗ್ರವಾಗಿ ನಾವು ಧನ್ಯವಾದಗಳು ಕೂಡ ಸಮರ್ಪಣೆ ಮಾಡ್ತೇವೆ. ಶ್ರೀಮದ್ ಮಹಾಗಣಪತಿಯವರ ರಥೋತ್ಸವ ಇವತ್ತು ನಡೀತಾ ಇದೆ. ಕುಶಾಲನಗರಕ್ಕೆ ಈ ದಿನ 100ನೇ ವರ್ಷದ ರಥ. ಧಾರ್ಮಿಕ ಇತಿಹಾಸವುಳ್ಳ, ಸಾಂಸ್ಕೃತಿಕ ಇತಿಹಾಸವುಳ್ಳ ಕುಶಾಲನಗರದಲ್ಲಿ ಸಾಮಾಜಿಕ ಅಂತರ ಕಾಯ್ಕೊಂಡು ಎಲ್ಲ ಕೋವಿಡ್ ನಿಯಮಗಳನ್ನು ಪಾಲಿಸಿ ಈ ದಿನ ವ್ಯವಸ್ಥಿತವಾಗಿ ನಮ್ಮ ಊರಿನ ಜನನೂ ಸಹಕಾರ ಕೊಟ್ಟಿದ್ದಾರೆ. ಪ್ರತಿ ವರ್ಷದಂತೆ ವಿಜೃಂಭಣೆಯಾಗಿ ನಡೆಯುವಂಥ ಒಂದು ಜಾತ್ರೆನ ಯಾವುದೇ ನಿಯಮಗಳು ತಪ್ಪದಂಗೆ ಜನಸಂಖ್ಯೆ ಕಮ್ಮಿ ಇಟ್ಕೊಂಡು ಭಾರಿ ಚೆನ್ನಾಗಿ ನಾವು ಜಾತ್ರೆ ಮಾಡಿದ್ದೀವಿ. ಸಹಕಾರ ಮಾಡಿದಂಥ ಜನರಿಗೆ, ಅಧಿಕಾರಿಗಳಿಗೆ, ಮೇಲಾಗಿ ನಮಗಿಂದ ನಡೆಸ್ಕೊಡೋಕ್ಕೆ ಆಶೀರ್ವಾದ ಕೊಟ್ಟಂಥ ಭಗವಂತನಿಗೆ ಎಲ್ಲರೂ ವಂದನೆ ಸಲ್ಲಿಸ್ತಾ ಇದ್ದೀನಿ. ಈ ದಿನ 100ನೇ ವರ್ಷದ ನಮ್ಮ ಕುಶಾಲನಗರದ ಮಹಾಗಣಪತಿಯ ರಥೋತ್ಸವ ಇವತ್ತು ಭಾರಿ ಅದ್ಧೂರಿಯಿಂದ ಆಗಬೇಕಾಗಿದ್ದು ಸರಳ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಯಾವುದೇ ರೀತಿ ಅವಘಡಗಳಾಗಿದೆ, ಯಾವುದೇ ರೀತಿ ತೊಂದರೆಗಳಾಗಿದೆ, ಕಾನೂನುಬದ್ಧವಾಗಿ ಭಾರಿ ತುಂಬ ಚೆನ್ನಾಗಾಗಿದೆ. ಇದೆಲ್ಲ ನಮ್ಮ ಆಡಳಿತ ಮಂಡಳಿಯ ಒಂದು ವ್ಯವಸ್ಥೆ ಮತ್ತು ಎಲ್ಲ ಜನಗಳ ಸಹಕಾರ. ಮಹಾಗಣಪತಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಾಳ ಅದ್ದೂರಿಯಾಗಿ ನಡೀತಾಯಿತ್ತು ವರ್ಷ ಕೂಡ. ಈ ವರ್ಷ ಕೂಡ ಅದ್ದೂರಿಯಾಗಿ ಆಗಿದೆ, ಆದರೆ ಹೆಚ್ಚಿನ ಜನಸಂಖ್ಯೆ ಪಾಲ್ಗೊಳ್ಳಲು ಸಾಧ್ಯ ಆಗಿಲ್ಲ. ಆದರೆ ಏನೇನಾಗಬೇಕಿತ್ತು ಎಲ್ಲ ವ್ಯವಸ್ಥಿತವಾಗಿದೆ, ಪೂಜೆ ಕೂಡ ಅಚ್ಚುಕಟ್ಟಾಗಿದೆ. ಈ ಒಂದು ಸಂದರ್ಭದಲ್ಲಿ ಯಾರಿಗೂ ಸುಸ್ತಾಗದಂಗೆ ಆ ವರುಣ ದೇವರು ಮಳೆಯನ್ನು ಬರ್ತಿ ಮಳೆಯ ಮಾಡಿ ತಂಪೇರ್ತಿದ್ದಾರೆ. ಈ ರಥೋತ್ಸವ ಪಾಲ್ಗೊಂಡು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ. 100ನೇ ವರ್ಷದ ಗಣಪತಿ ರಥೋತ್ಸವ ಭಾಳ ಅದ್ಧೂರಿಯಾಗಿ ಮಾಡಬೇಕಾಗಿತ್ತು. ಈ ಕೊರೋನಾ ಇರೋದ್ರಿಂದ ಭಾಳ ಬೆಳಗ್ಗೆನೇ ಜಾವನ ಎಲ್ಲ ರಥವನ್ನು ಎಲ್ಲ ಸಾಧಾರಣ ಜನ ಮಿನಿಮಮ್ ಅಂದರೆ ಸ್ವಲ್ಪ ಜನ ಅದ್ವಾಗಿ ಇಲ್ಲಿಂದ ಗಣಪತಿ ಟೆಂಪಲಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪೂಜೆ ಮಾಡಿ ಮುಗಿಸ್ಕೊಂಡು ಬಂದು ಇಲ್ಲಿ ರಥವನ್ನು ನಿಲ್ಲಿಸ್ತಾರೆ. ಈಗ ಭಾಳ ಚೆಂದಾಗಿ ಆಗಿದೆ, ಯಾವುದೋ ಒಂದು ತಕರಾರಿಲ್ಲದೆ, ಯಾವುದೊಂದು ಅನಾಹುತ ಯಾವುದೊಂದು ಇಲ್ಲದೆ ಚೊಕ್ಕಟವಾಗಿ ಆಗಿದೆ. ಅದರಿಂದ ಮಹಾಗಣಪತಿ ಅವರ ಆಶೀರ್ವಾದ ಇದೆ ಅಂತೇಳಿ ನಾನು 2 ಮಾತನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ಕುಶಾಲನಗರ ರಥೋತ್ಸವದ ಶುಭಾಶಯಗಳು. ಇಷ್ಟು ವರ್ಷಗಳು ಏನು ರಥೋತ್ಸವ ಮಾಡಿದ್ದೀವಿ ಅದಕ್ಕಿಂತ ವಿಭಿನ್ನವಾಗಿ ಕುಶಾಲನಗರದ ಈ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆದಿದೆ. ಕೋವಿಡ್-19 ಇದ್ದರೂ ಕೂಡ ನಮ್ಮ ಕರೆಗೆ ಸ್ಪಂದಿಸಿ ಜನರು ತುಂಬ ಶಾಂತಿಯುತವಾಗಿ ಯಶಸ್ವಿಯಾಗಿ ರಥವನ್ನು ಎಳೆದು ತುಂಬ ಯಶಸ್ವಿಯಾಗಿ ಗಣಪತಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಕುಶಾಲನಗರದ ಜನತೆ ಎಷ್ಟು ಪುಣ್ಯ ಮಾಡಿದ್ದಾರೆ ಅಂತಂದರೆ ಗಣಪತಿಯ ಒಂದು ಆಶೀರ್ವಾದವೇ ಕಾರಣ. ಎಲ್ರಿಗೂ ಮಹಾಗಣಪತಿಯ ಆಶೀರ್ವಾದವನ್ನು ನೀಡಲಿ ಅಂತ ಈ ಮೂಲಕ ಪ್ರಾರ್ಥಿಸುತ್ತೇನೆ. ಗಣಪತಿಗೆ ಜೈ. ಪ್ರತಿ ವರ್ಷದಂತೆ ರಥೋತ್ಸವ ಇವತ್ತು ಬೆಳಗಿನ ಜಾವದಲ್ಲೇ ಆಗಿದೆ. ಅದಕ್ಕಾಗಿ ಎಲ್ಲರೂ ಸ್ವಲ್ಪ ಜನ ಬಂದು ಶಾಂತಿಯುತವಾಗಿ ರಥವನ್ನು ಎಳೆದು ಪುನಃ ಗಣಪತಿ ದೇವಸ್ಥಾನಕ್ಕೆ ವಾಪಸ್ ಬಂದಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ಕೋವಿಡ್-19 ತೊಲಗಲಿ. ಮಹಾಗಣಪತಿಗೆ ಜೈ. 100ನೇ ವರ್ಷದ ರಥೋತ್ಸವ ನಡೆಯುತ್ತೋ ಇಲ್ಲವೋ ಅನ್ನೋ ರೀತಿಯಲ್ಲಿ ಇತ್ತು. ಶಾಸಕರ ಮತ್ತು ಸಾರ್ವಜನಿಕರ ಎಲ್ಲರ ಸಹಯೋಗದೊಂದಿಗೆ ಯಶಸ್ವಿಯಾಗಿ ಅದ್ಧೂರಿಯಾಗಿ ಚೆನ್ನಾಗಿ ನಡೆದಿದೆ. ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇನೆ. ರಥೋತ್ಸವದ ಶುಭಾಶಯಗಳು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಕೊಡಗಿನಲ್ಲಿ ಐತಿಹಾಸಿಕ ಇತಿಹಾಸವುಳ್ಳಂತಹ ಕುಶಾಲನಗರದ ಗಣಪತಿ ರಥೋತ್ಸವ ಈ ವರ್ಷ ದನಗಳ ಜಾತ್ರೆ, ಅದರಲ್ಲೂ ಕೂಡ ದನಗಳ ಪ್ರದರ್ಶನ 100ನೇ ವರ್ಷ. ಇದು ಭಾಳ ಅದ್ಧೂರಿಯ ಕನಸನ್ನು ಕಂಡಿದ್ವಿ. ಭಾಳ ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲಿ ಈ ಕಡೆ ನೋಡುವಂಥ ಒಂದು ವ್ಯವಸ್ಥೆಯನ್ನು ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಳ್ತಾ ಇದ್ವಿ. ದುರದೃಷ್ಟವಶಾತ್ ವಿಶ್ವವನ್ನು ಕಾಡ್ತಿರುವಂಥ ಕೊರೋನಾದಿಂದ ಈ ವರ್ಷ ಸರಳವಾಗಿ ಆಚರಣೆ ಮಾಡ್ತಾರೆ, ಸ್ವಲ್ಪ ಬೇಸರ ಕೂಡ ತಂದಿದೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ವಿಘ್ನೇಶ್ವರ ಇವೆಲ್ಲವನ್ನು ಓಡಿಸಿ
ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ನಮ್ಮ ಊರಿಗೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶತಮಾನಗಳಿಂದ ನಡೆದು ಬಂದಂಥ ರಥೋತ್ಸವ ಕೊರೋನಾದ ಹಾವಳಿಯಿಂದ ಅವಸರವಾಗಿ ನಡಿಬೇಕಾಯಿತು. ಇದರಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ತೃಪ್ತಿ ಇದೆ. ಆದರೆ 15,000 ಜನಗೆ ಅನ್ನದಾನ ಮಾಡುವಂಥ ಒಂದು ಸಂಪ್ರದಾಯ ನಿಂತೋಗಿದೆ. ಮಧ್ಯಾಹ್ನ ಸಾಂಕೇತಿಕವಾಗಿ ಅನ್ನಪ್ರಸಾದವನ್ನು ನೀಡ್ತಾ ಇದ್ದೇವೆ. ರಥೋತ್ಸವ ಆಗಿದ್ದು ನಮ್ಮ ಊರಿಗೆ ಒಳಿತಾಗಲಿ, ನಮ್ಮ ಊರಿನ ಜನರಿಗೆ ಒಳಿತಾಗಲಿ ಅನ್ನೋ ಪ್ರಾರ್ಥನೆಯನ್ನು ಇವತ್ತು ಇಡೀ ಜನ ಇವತ್ತು ಸೇರಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀವಿ. ಭಗವಂತ ನಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತೇಳಿ ಆ ಮಹಾಗಣಪತಿಯಲ್ಲಿ ಪ್ರಾರ್ಥನೆ. ಓಂ ಶ್ರೀ ಮಹಾಗಣಪತಿಯೇ ನಮಃ. ಕುಶಾಲನಗರದ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಇತಿಹಾಸ ಏನು ಅಂತ ಹೇಳಿದ್ರೆ, ಸುಮಾರು 400 ವರ್ಷಗಳ ಹಳೆಯದಾದಂಥ ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಈ ಇತಿಹಾಸ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಊರಿನಲ್ಲೂ ಮಹಾಗಣಪತಿ ದೇವ್ರದ್ದು ದೇವಸ್ಥಾನಗಳು ಇದ್ದೇ ಇರುತ್ತೆ. ಆದರೆ ಈ ಊರಿನ ವಿಶೇಷ ಏನಪ್ಪ ಅಂದರೆ, ಪೂರ್ವಕ್ಕೆ ಅಭಿಮುಖವಾಗಿ ಇರತಕ್ಕಂಥ ಒಂದು ದೇವಸ್ಥಾನ. ಅದು ಅಲ್ಲದೆ ಪ್ರಧಾನ ದೇವತೆಯಾಗಿ ಮಹಾಗಣಪತಿ ಇಲ್ಲಿ ಆಸೀನಾಗಿದ್ದಾನೆ. ಇದೇ ಇಲ್ಲಿದೆ ವಿಶೇಷ. ಬಹುಶಃ ಇಲ್ಲಿ ಬಿಟ್ಟರೆ ರಾಜಸ್ಥಾನದಲ್ಲಿ ಒಂದು ಕಡೆ ಪೂರ್ವಕ್ಕೆ ಅಭಿಮುಖವಾಗಿರ್ತಕ್ಕಂಥ ಪ್ರಮುಖವಾದಂಥ ಒಂದು ಗಣಪತಿ ದೇವಸ್ಥಾನ ಬಿಟ್ಟರೆ ಬಾಕಿ ಎಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಊರಿನಲ್ಲಿ ಪೂರ್ವಕ್ಕೆ ಅಭಿಮುಖವಾಗಿರ್ತಕ್ಕಂಥ ದೇವಸ್ಥಾನ. ಅದು ಅಲ್ಲದೆ ಈ ಸರಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, 100ನೇ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಕರೋನಾ ಒಂದು ಬಂದಿದ್ದರಿಂದ ನಾವು ಇದನ್ನು ಸರಳವಾಗಿ ಆಚರಣೆ ಮಾಡುವಂಥ ಒಂದು ಪರಿಸ್ಥಿತಿ ಭಗವಂತ ಕರುಣಿಸ್ದ. ಇಲ್ಲಾಂದರೆ ಬಹಳ ವಿಜೃಂಭಣೆಯಿಂದ ಆಗ್ತಾಯಿತ್ತು. ಮಹಾಗಣಪತಿ ಕೃಪಾಶೀರ್ವಾದದಿಂದ ಈ ಒಂದು ಪ್ರಪಂಚಕ್ಕೆ ಬಂದಿರತಕ್ಕಂಥ ಮಹಾಮಾರಿಯನ್ನು ಮುಕ್ತ ಮಾಡಿ ಎಲ್ಲರೂ ಕೂಡ ಆರೋಗ್ಯವಂತರಾಗಿ ಅಭಿವೃದ್ಧಿ ಹೊಂದತಕ್ಕಂಥ ಒಂದು ಇದಕ್ಕೆ ಅವನು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ, ಇದೇ ರೀತಿ ಮುಂದಿನ ವರ್ಷದಲ್ಲಿ ವಿಜೃಂಭಣೆಯಿಂದ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು, ಊರಿನಲ್ಲಿರ್ತಕ್ಕಂಥವ್ರು, ಊರಿನ ಹೊರಗಿರ್ತಕ್ಕಂಥವ್ರು, ಹೊರದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಎಲ್ಲರನ್ನೂ ವಿನಂತಿ ಮಾಡ್ತೀನಿ. ನನ್ನ ಹೆಸರು ಪ್ರತಿಭಾ ಅರುಣ್. ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ಕುಶಾಲನಗರ ಜಾತ್ರೆ ಅಂದರೆ ಕುಶಾಲನಗರದವ್ರಿಗೆಲ್ಲ ಒಂದು ಸಂಭ್ರಮ. ಈ ವರ್ಷ ಸಿಂಪಲಾಗಿ ಮಾಡ್ತಾ ಇರೋದು, ಒಂದು ಕಡೆ ಬೇಜಾರಿದ್ರು ದೇವ್ರ ಜಾತ್ರೆ ಚೆನ್ನಾಗಿ ನಡೀತು ಅನ್ನೋದು ಒಂದು ಖುಷಿ. ದೇವ್ರ ದರ್ಶನ ಪಡೆದಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಕೊರೋನಾ ಆದಷ್ಟು ಬೇಗ ಹೋಗಲಿ ಅಂತ ಗಣಪತಿಯಲ್ಲಿ ಕೇಳ್ಕೊತೀನಿ. ಧನ್ಯವಾದ. ಪ್ರತಿ ವರ್ಷ ಎಷ್ಟು ಗ್ರ್ಯಾಂಡಾಗಿ ಹೆಂಗೆ ನಡೀತಾ ಇತ್ತು, ಇವತ್ತು ಈ ಸಲ ಮತ್ತಿನ್ನೇನು ಮಾಡೋಕ್ಕಾಗಲ್ಲ. ಬಿಕಾಸ್ ಈ ಥರ ಸಿಚುವೇಶನ್ ಇರೋದ್ರಿಂದ ಈ ಥರ ಮಾಡಿದ್ದಾರೆ. ಅಷ್ಟಾದ್ರೂ ದೇವ್ರು ನಮಗೆ ದರ್ಶನ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರಲ್ಲ, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಅಲ್ಲಿ ದೇವಸ್ಥಾನದ ಇದನ್ನವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಈ ದಿವಸ ಕಾರ್ತಿಕ ಮಾಸದ ಬಹಳ ಚತುರ್ಥಿಯದೆಂದು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಗಣಪತಿ ರಥೋತ್ಸವ ಅತ್ಯಂತ ಸರಳವಾಗಿ ವಿಜೃಂಭಣೆಯಿಂದ ನಡೆಯಿತು. ಬಹುಶಃ ಸರ್ಕಾರದ ಎಲ್ಲ ಇಲಾಖೆ ಅಧಿಕಾರಿಗಳು ಸಮೇತ ಸಹಕಾರ ಕೊಟ್ಟು ಈ ಒಂದು ರಥವನ್ನು, ಗಣಪತಿಯನ್ನು ಕೂರಿಸಿ ಆ ರಥಬೀದಿಯಲ್ಲಿ ಕೊಂಡೊಯ್ದು ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ತಲುಪಿ, ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಅಲ್ಲಿ ಪೂಜೆಯ ನಂತರ ವಾಪಸ್ಸು ಪುನಃ ಈ ಒಂದು ಗಣಪತಿ ದೇವಸ್ಥಾನದ ಮುಂಭಾಗಕ್ಕೆ ಬಂದು ನಿಂತಿದೆ. ಬಹುಶಃ 100ನೇ ವರ್ಷದ ರಥೋತ್ಸವ ಮತ್ತು ಗೋಪ್ರದರ್ಶನ ಅದ್ದೂರಿಯಾಗಿ ನಡೆಯಬೇಕಾಗಿದ್ದು, ಕೋವಿಡ್-19 ನಿಯಮಾನುಸಾರವಾಗಿ ಈ ದಿವಸ ಆ ರಥೋತ್ಸವವನ್ನು ಸರಳವಾಗಿ ಆಚರಿಸಲು ತೀರ್ಮಾನಿಸಿ ಜನಗಳ ಭಕ್ತರ ಭಾವನೆಗಳಿಗೆ ಧಕ್ಕೆ ಬರದೇ ಆಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಭಕ್ತಾದಿಗಳು ಸಹಕರಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿ, ಈ ದೇಶದ ಕೊರೋನಾ ವ್ಯಾಧಿ ಏನು ಇಡೀ ಪ್ರಪಂಚ ವಿಶ್ವವ್ಯಾಪ್ತಿ ಹರಡಿದೆ, ಅದನ್ನು ಸಂಪೂರ್ಣವಾಗಿ ನಾಶ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ನನ್ನೆರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಶ್ರೀಮನ್ ಮಹಾಗಣಪತಿ ದೇವಸ್ಥಾನದ ಈ ಸರಿ ತುಂಬ ವಿಶೇಷ. ಆದರೆ ಲೋಕಕ್ಕೆ ಬಂದಿರುವಂತಹ ಆಪತ್ತಿನ ಅಂಗವಾಗಿ ಇವತ್ತು ನಾವು ಪರ್ಮಿಷನ್ ತಗೊಂಡು ಬೆಳಗ್ಗೆನೇ ಮಾಡಬೇಕು ಅಂತ ಹೇಳಿದರು. ಒಂದು 50 ಜನ ಮಾಡಬೇಕು ಅಂತ ಹೇಳಿದರು. ಯಾರ್ಯಾರಿಗೋ ಗೊತ್ತಾಗಿ ಹೀಗಾಗಿದೆ. ಬೆಳಗ್ಗೆನೇ ನಾವು ರಥೋತ್ಸವ ಮುಗಿಸಬೇಕಾಯಿತು. ವಿಜೃಂಭಣೆಯಿಂದ ಭಕ್ತಾದಿಗಳ ಸಹಾಯದಿಂದ, ಎಲ್ಲರ ಸಹಾಯದಿಂದ ವಿಜೃಂಭಣೆಯಿಂದ ಗಣಪತಿ ರಥೋತ್ಸವ ನಡೆದಿದೆ. ಆ ಶ್ರೀಮನ್ ಮಹಾಗಣಪತಿ, ನಾನು ಕೂಡ 4ನೇ ವರ್ಷದ ರಥೋತ್ಸವ ಇದು ನನಗೆ. ಹಾಗಾಗಿ ಆ ಮಹಾಗಣಪತಿ ಅರ್ಚಕನಾಗಿ ಹೇಳ್ತಿದ್ದೇನೆ. ಆ ಮಹಾಗಣಪತಿ ಈ ಲೋಕಕ್ಕೆ ಬಂದಿರುವಂತಹ ಕಂಟಕವನ್ನು ನಿವಾರಣೆ ಮಾಡಿಕೊಡಬೇಕು. ಅದರ ಜೊತೆಗೆ ಈ ಗ್ರಾಮಕ್ಕೆ, ರಾಷ್ಟ್ರಕ್ಕೆ, ಹಾಗೆ ಇಲ್ಲಿ ಬರುವಂತಹ ಭಗವಂತನನ್ನು ನಂಬಿಕೊಂಡು ಬರುವಂತಹ ಪ್ರತಿಯೊಂದು ಭಕ್ತರಿಗೂ ಈ ರಥೋತ್ಸವದಿಂದ ಸಂತುಷ್ಟರಾದಂತಹ ಗಣಪತಿ ಅನುಗ್ರಹ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜಾ ವಿಧಿಗಳು ಏನೇನು ಯಾವ ಲಗ್ನದಲ್ಲಿ ರಥೋತ್ಸವದಲ್ಲಿ ಈ ಕುಶಾಲನಗರದ್ದು ಅತ್ಯಂತ ವಿಶೇಷ ರಥೋತ್ಸವ.
ಯಾಕೆ ಕೇಳಿದ್ರೆ ಇದು 9 ದಿನ ರಥೋತ್ಸವ ನಡೀತದೆ. ಮೊದಲನೇ ದಿನ ನಾವು ದಟ್ಟೋತ್ಸವ ಮಾಡಿಕೊಂಡು ದಟ್ಟೋತ್ಸವ ನಂತರದಲ್ಲಿ ನಿನ್ನೆ ಅಲ್ವಾ, ನಿನ್ನೆಯ ದಿನ ಬಿಂಬೋತ್ಸವ, ಇವತ್ತು ರಥೋತ್ಸವ ಆಗಿ ಸಂಜೆ ಹೂವಿನ ಪಲ್ಲಕ್ಕಿ ಉತ್ಸವ, ಹೀಗೆ ದಿನಕ್ಕೆ ಒಂದೊಂದು ಉತ್ಸವ ಆಗ್ತದೆ. ಇವತ್ತು ಧನುರ್ಲಗ್ನದಲ್ಲಿ ಧನುರ್ಲಗ್ನದ ಶುಭಾಂಶದಲ್ಲಿ 7:55 ಮೇಲೆ ಧನುರ್ಲಗ್ನ ಪ್ರಾರಂಭವಾಗ್ತದೆ. 9 ಗಂಟೆ ತನಕ ಧನುರ್ಲಗ್ನ ಇದೆ. ಧನುರ್ಲಗ್ನ ಶುಭಾಂಶದಲ್ಲಿ ನಾವು ರಥೋತ್ಸವವನ್ನು ಮಾಡಿದ್ದೇವೆ. ರಥೋತ್ಸವ ಮಾಡಿ ಇವತ್ತು ಸಂಜೆ ಹೂವಿನ ಪಲ್ಲಕ್ಕಿ ಉತ್ಸವ, ಹಾಗೆ ನಾಳೆ ದಿನ ಪಲ್ಲಕ್ಕಿ ಉತ್ಸವ, ಹೀಗೆ ಉಯ್ಯಾಲೋತ್ಸವ ಎಲ್ಲ ನಡೀತದೆ. ಉಯ್ಯಾಲೋತ್ಸವ ಕೊನೆ ದಿನ ಹಿಂದಿನ ದಿನ ತೆಪ್ಪೋತ್ಸವ ಇರ್ತದೆ. ಕಾವೇರಿ ನದಿಯಲ್ಲಿ ತೆಪ್ಪೋತ್ಸವ ಮಾಡಿಕೊಂಡು ತದನಂತರದಲ್ಲಿ ಅವಭೃತ ಸ್ನಾನ ಅಂದರೆ ತೀರ್ಥಸ್ನಾನದ ನಂತರದಲ್ಲಿ ಜಾತ್ರೆ ಸಮರ್ಪಣೆ ಆಗ್ತದೆ. 9 ದಿನ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಎಲ್ಲರ ಸಹಾಯದಿಂದ ನಡೀತದೆ. ಈ ಸತಿ ಜಾತ್ರೆ ಬಯಲು ಅಂತ ಇರ್ತದೆ, ಅದಿಲ್ಲ ಈ ಸತಿ ಕೋವಿಡ್ ಅದರಿಂದ ದೇವರ ಕಾರ್ಯಕ್ರಮ ಏನು ಬೇಕೋ ಅದನ್ನು ಮಾತ್ರ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಗಣಪತಿ ನಡೆಸಿ 9 ದಿನ ಪರ್ಯಂತವಾಗಿ ನಡೆಸಿ ಅವತ್ತಿಂದನೂ ಇದೇ ರೀತಿ ನಡ್ಕೊಂಡು ಬಂದಿದೆ. 9 ದಿನವೂ ಅವನು ವಿಜೃಂಭಣೆಯಿಂದ ನಡೆಸ್ಕೊಳ್ತಾನೆ. ಆ 9 ದಿನದಿಂದ ನಡೆಸಿಕೊಂಡು ಬಂದಂತಹ ಈ ಕಾರ್ಯಕ್ರಮ ಗಣಪತಿ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.